ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 77 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ರೀಡಿಂಗ್ ಅಲ್ಲಿ ನಾವು ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆ ಏನಿದೆ, ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ ಅಂತ ಹೇಳಿ ಒಂದು ರೀಡಿಂಗ್ ನ ಮಾಡ್ತಿದ್ದೀನಿ. ಸೊ ನೋಡೋಣ ನಿಮ್ಮ ಒಂದು ವ್ಯಕ್ತಿಯ ಭಾವನೆಗಳು ಏನ್ ಬರ್ತವೆ, ನಿಮ್ಮ ಮೇಲೆ ಏನ್ ಅನ್ಕೊಂಡಿದ್ದಾರೆ, ಕರೆಂಟ್ ಫೀಲಿಂಗ್ಸ್ ಏನಿರ್ಬೋದು ಅವ್ರದ್ದು ಅಂತ ಹೇಳಿ ನೋಡೋಣ. ಒಂದ್ ಕಾರ್ಡ್ ಶಫಲ್ ಮಾಡುವಾಗಲೇ ಒಂದ್ ಕಾರ್ಡು ಜಂಪ್ ಆಗಿ ಪಾಪಪ್ ಆಗಿ ಕೆಳಗಡೆ ಬಂತು. ಬಟ್ ನೋ ಪ್ರಾಬ್ಲಮ್, ಇದು ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ. ನಾನು ಶಫಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ನಲ್ಲ, ನಾನು ಇನ್ನೊಂದ್ಸರಿ ಶಫಲ್ ಮಾಡ್ತೀನಿ. ಮತ್ತೆ ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು, ಅಮ್ಮನವ್ರನ್ನ ನೆನ್ಸ್ಕೊಂಡು ಕಾರ್ಡ್ಸ್ ನ ತೆಗಿತಾ ಇದ್ದೀನಿ. ಈ ಒಂದು ವಿಡಿಯೋ ಬಂದು ಒಂದು ರಿಕ್ವೆಸ್ಟೆಡ್ ವಿಡಿಯೋ. ತುಂಬಾ ಜನ ನನಗೆ ಲೈಕ್ ಕರೆಂಟ್ ಫೀಲಿಂಗ್ ಏನಿರುತ್ತೆ ಆ ವಿಡಿಯೋಸ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ರು. ಸೊ ಅವರ ಸಲುವಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನೋಡೋಣ ನಿಮ್ಮ ಪ್ರೇಮಿಯ ಕರೆಂಟ್ ಫೀಲಿಂಗ್ಸ್ ಏನಿರುತ್ತೆ ಅಂತ ಹೇಳಿ. ನಿಮ್ಮ ಇಷ್ಟದೈವಗಳನ್ನ ನೆನ್ಸ್ಕೊಳ್ಳಿ. ನಾನು ಅಷ್ಟೇ ಲೈಕ್ ನನ್ನ ಇಷ್ಟದೈವಗಳನ್ನ ನೆನ್ಸ್ಕೊಂಡು ಕಾರ್ಡ್ ಶಫಲ್ ಮಾಡ್ತಿದ್ದೀನಿ. ನೀವು ನಿಮ್ಮ ವ್ಯಕ್ತಿಯ ಹೆಸರನ್ನಾದ್ರೂ ಹೇಳ್ಕೋಬಹುದು, ಇಲ್ಲ ಅವರ ಮುಖನಾದ್ರೂ ನೀವು ನೆನಪಿಸ್ಕೊಳ್ಬಹುದು. ಇಲ್ಲಿ ನೀವು ಯಾವುದೇ ತರ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಆನ್ಸರ್ ಮಾಡ್ತಾ ಇದ್ದೀನಿ. ನೋಡೋಣ 5 ಕಾರ್ಡ್ ಅಲ್ಲಿ ನಿಮಗೆ ಏನ್ ಆನ್ಸರ್ ಬರುತ್ತೆ ಅಂತ ಹೇಳಿ. ಇನ್ ಕೇಸ್ ನನಗೆ ಲಾಸ್ಟ್ ಕಾರ್ಡ್ ಅಲ್ಲಿ ಆನ್ಸರ್ ಸ್ಯಾಟಿಸ್ಫ್ಯಾಕ್ಷನ್ ಬರ್ಲಿಲ್ಲ ಅಂದ್ರೆ, ಸ್ಯಾಟಿಸ್ಫೈಡ್ ಆಗಿಲ್ಲ ಅಂದ್ರೆ, ನಾನು ಇನ್ನೊಂದು ಕಾರ್ಡ್ ತೆಗೆದ್ಬಿಟ್ಟು ಅದ್ರ ಮುಖಾಂತರ ನಿಮಗೆ ಯೂನಿವರ್ಸ್ ಏನ್ ಹೇಳ್ತಿದ್ದಾರೆ, ದೇವರು ನಿಮಗೆ ಏಂಜಲ್ಸ್ ಏನ್ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳಿ ನಾನು ನಿಮಗೆ ಕನ್ವೆ ಮಾಡ್ತೀನಿ. ಓಕೆನಾ? ಇಲ್ಲಿ 5 ಕಾರ್ಡ್ಸ್ ನ ತೆಗಿಯೋಣ. ನಿಮಗೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ಸ್ ಬೇಕು, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ವಾಟ್ಸ್ಆಪ್ ನಂಬರ್ನ ಮೆನ್ಷನ್ ಮಾಡಿದ್ದೀನಿ. ನೀವು ನನ್ನ ವಾಟ್ಸಪ್ಗೆ ಕಾಲ್ ಮಾಡ್ಬೋದು, ಇಲ್ಲ ಮೆಸೇಜ್ ಕೂಡ ಮಾಡ್ಬೋದು. ರೀಡಿಂಗ್ಸ್ ಬೇಕಾದ್ರೆ ಅದು ಪೇಯ್ಡ್ ರೀಡಿಂಗ್ಸ್ ಆಗಿರುತ್ತೆ. ನಿಮಗೆ ಯಾವುದೇ ತರ ರೀಡಿಂಗ್ಸ್ ಬೇಕಂದ್ರೆ ಜಾಬ್ ರಿಲೇಟೆಡ್, ಲೈಕ್ ಏನು ಕೆರಿಯರ್ ರಿಲೇಟೆಡ್, ಯಾವುದೇ ತರ ಒಂದು ಇವನ್ ಪರ್ಸನಲ್ ರೀಡಿಂಗ್ಸ್ ಬೇಕಂದ್ರೂ ನಾನು ಮಾಡಿಕೊಡ್ತೇನೆ. ಸೊ ಇಲ್ಲಿ ನಾನು 5 ಕಾರ್ಡ್ಸ್ ನ ತೆಗ್ದಿದ್ದೀನಿ. ಈ 5 ಕಾರ್ಡ್ಸ್ ಅಲ್ಲಿ ಒಂದೊಂದಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ನಿಮಗೆ ಎಲ್ಲಾ ಕ್ಯಾಮ್ರಾದಲ್ಲಿ ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾಮ್ರಾ ಫೋಕಸ್ ಮಾಡ್ತೀನಿ ಸೊ ದಟ್ ನಿಮಗೆ ಕಾರ್ಡ್ಸ್ ಎಲ್ಲ ಕ್ಲಿಯರ್ ಆಗಿ ಕಾಣ್ಲಿ ಅಂತ ಹೇಳಿ. ಮೊದಲನೇ ಕಾರ್ಡು ದ ಎಂಪ್ರೆಸ್ ಬಂದಿದೆ. ಇಲ್ಲಿ ಎಂಪ್ರೆಸ್ ಬಂದ್ಬಿಟ್ಟು ಒಂದು ತಾಯಿ ತರ ನರಿಶಿಂಗ್ ಮದರ್ಲಿ ಪ್ರೀತಿನ ರೆಪ್ರೆಸೆಂಟ್ ಮಾಡುತ್ತೆ. ಒಂಥರ ಬ್ಯೂಟಿಫುಲ್ ಎನರ್ಜಿ ಇದು. ಇದು ಬಂದ್ಬಿಟ್ಟು ಅರ್ತ್ ಎಲಿಮೆಂಟ್ಸ್ ಇರುವಂತ ಒಂದು ಎನರ್ಜಿ. ನೀವು ಅಥವಾ ಅವರು ಯಾರೋ ಒಬ್ರು ನಿಮ್ಮ ಪ್ರೀತಿಯಲ್ಲಿ ತುಂಬಾನೇ ಜಾಸ್ತಿ ನರಿಶಿಂಗ್ ಮಾಡಿದ್ದೀರಾ, ತುಂಬಾ ಜಾಸ್ತಿ ಲವ್ನ ಅವ್ರಿಗೆ ಕೊಟ್ಟಿದ್ದೀರಾ. ಸೊ ತುಂಬಾನೇ ಜಾಸ್ತಿ ಕಂಫರ್ಟ್ ನ ಅವ್ರಿಗೆ ಫೀಲ್ ಮಾಡಿರೋದು ಕಾಣಿಸ್ತಾ ಇದೆ. ನಿಮ್ಮ ಇಬ್ಬರ ಮಧ್ಯೆ ಹಾರ್ಮೋನಿ ಚೆನ್ನಾಗಿತ್ತು ಅನ್ಸುತ್ತೆ, ಸಾಮರಸ್ಯ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ನೀವು ಒಂಥರ ನಿಮ್ಮ ರೂಟ್ಸ್ ಅಂದ್ರೆ ಲೈಕ್ ನೀವು ಎಲ್ಲಿಂದ ಬೆಳಕ್ ಬಂದಿದ್ದೀರಾ ಆ ರೂಟ್ಸ್ಗೂ ಕೂಡ ನೀವು ತುಂಬಾನೇ ಋಣಿ ಆಗಿರೋದು, ಅಥವಾ ಅವರಿಗೆ ತುಂಬಾನೇ ಅದನ್ನ ನೆನಪಿಸ್ಕೊಳ್ಳೋದು, ಅವಾಗ ಬಗ್ಗೆ ಮಾತಾಡೋದು, ಯಾವುದೇ ನೀವು ಬೆಳಗ್ ಬಂದಿರೋ ಊರಾಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ನೀವು ತುಂಬಾ ರೆಸ್ಪೆಕ್ಟ್ ಕೊಡೋದು ಇಲ್ಲಿ ಕಾಣಿಸ್ತಾ ಇದೆ. ನೀವು ಇಲ್ಲ ಅಥವಾ ನಿಮ್ಮ ವ್ಯಕ್ತಿ ಯಾರೋ ಒಬ್ರು. ಇದು ಬಂದು ನೀವಿಬ್ರು ತುಂಬಾ ಎಮೋಷನಲಿ ಕನೆಕ್ಟ್ ಆಗಿದ್ದೀರಾ, ಅದನ್ನು ಕೂಡ ತೋರಿಸ್ತಾ ಇದೆ. ಎಂಪ್ರೆಸ್ ಆಲ್ವೇಸ್ ಲೈಕ್ ಎಮೋಷನಲಿ ಕನೆಕ್ಟ್ ಆಗಿರುವಂತ ಒಂದು ಬಾಂಡಿಂಗ್ ನ ರೆಪ್ರೆಸೆಂಟ್ ಮಾಡುತ್ತೆ. ಅಂಡ್ ಆಲ್ಸೋ ನಿಮಗೆ ಅಥವಾ ಅವರಿಗೆ ಲೈಕ್ ಯಾರೋ ಒಬ್ಬರಿಗೆ ತುಂಬಾನೇ ಪ್ರೀತಿ ಸಿಕ್ಕಿರೋದು ಇಲ್ಲಿ ಕಾಣಿಸ್ತಾ ಇದೆ. ತುಂಬಾ ನರಿಶ್ ಮಾಡಿದ್ದಾರೆ, ಲಕ್ಸುರಿ ಎಲ್ಲ ಕೊಟ್ಟು ನಿಮ್ಮನ್ನ ಕಂಫರ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಪಾಸ್ಟ್ ಅಲ್ಲಿ ಗ್ರೋತ್ ಇತ್ತು ಅಂತ ಅನ್ಸುತ್ತೆ, ಅಬಂಡೆನ್ಸ್ ಇತ್ತು ಅಂತ ಅನ್ಸುತ್ತೆ, ಪ್ರಾಸ್ಪರಿಟಿ. ನೀವಿಬ್ರು ನಿಮ್ಮಿಬ್ರನ್ನ ಹೀಲ್ ಮಾಡ್ಕೊಳ್ಳೋದಕ್ಕೆ ಲೈಕ್ ಸೆಲ್ಫ್ ಲವ್ ಅಂದ್ರೆ ನಿಮ್ಮಿಬ್ರು ಹೀಲ್ ಮಾಡೋದಕ್ಕೆ ಈ ರಿಲೇಶನ್ಶಿಪ್ ತುಂಬಾನೇ ಸಪೋರ್ಟ್ ಮಾಡಿದೆ. ಅದು ಕೂಡ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಒಬ್ರು ಮಾತ್ರ ತುಂಬಾನೇ ಪ್ರೀತಿ ಕೊಟ್ಟಿದ್ದಾರೆ, ಒಬ್ರಿಗೊಬ್ರು ತುಂಬಾನೇ ಹೊಂದಾಣಿಕೆ ಮಾಡ್ಕೊಂಡು ಹೋಗಿದ್ದಾರೆ.
ಈ ಪ್ರೀತಿಯಲ್ಲಿ ಸಾಮರಸ್ಯ ಇತ್ತು, ತುಂಬಾನೇ ಕೇರ್ ಮಾಡ್ತಿದ್ವಿ ಒಬ್ರಿಗೊಬ್ರಿಗೆ, ಅಂಡ್ ತುಂಬಾ ಜಾಸ್ತಿ ನಿಗಾ ವಹಿಸೋದು ಅದೆಲ್ಲ ಮಾಡ್ತಿದ್ವಿ ಅಂತ ಅನ್ಸುತ್ತೆ. ಇಲ್ಲಿ ಅದೆಲ್ಲ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ನೀವು ಇವರ ಪ್ರೀತಿಯಲ್ಲಿ ಇದ್ದಾಗ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಂಡಿರೋದು ತೋರಿಸ್ತಾ ಇದೆ. ಇವನ್ ಅವರು ಕೂಡ ಹೀಲ್ ಆಗಿರೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ತುಂಬಾ ಬ್ಯೂಟಿಫುಲ್ ಆಗಿರುವಂತ ಎನರ್ಜಿ ಇರುವಂತದ್ದು ಕಾರ್ಡ್ ಇದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ದ ಟವರ್ ಬಂದಿದೆ. ಟವರ್ ಬಂದ್ಬಿಟ್ಟು ಒಂದು ಆಲ್ ಆಫ್ ಸಡನ್ಲಿ ಒಂಥರ ಶಾಕಿಗೆ ಒಳಗಾಗ್ಬಿಟ್ಟು ಏನೋ ಅನ್ಎಕ್ಸ್ಪೆಕ್ಟೆಡ್ ಒಂಥರ ಇನ್ಸಿಡೆಂಟ್ ಸಿಚುವೇಶನ್ ಆಗಿರೋದು ಅಥವಾ ಸಪ್ರೇಷನ್ ಆಗಿರೋದು, ಏನೋ ಒಂದು ಗೊತ್ತಿಲ್ದಂಗೆ ಸಡನ್ ಆಗಿ ನಿಮ್ಮಿಬ್ರ ಮಧ್ಯೆ ಜಗಳ ಆಗಿರ್ಬೋದು, ಅಥವಾ ಅವರು ನಿಮಗ್ ದೂರ್ಕೊಂಡು ಅಥವಾ ನೀವು ಅವರನ್ನ ದೂರ ಬಂದಿರೋದು ಆಗಿದೆ. ಇನ್ ಕೇಸ್ ಅದಿಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಥರ್ಡ್ ಪಾರ್ಟಿ ಅಥವಾ ಬೇರೆ ಒಬ್ಬರಿಂದ ಏನಾದ್ರೂ ಒಂದು ವಿಷಯಗಳು ಗೊತ್ತಾಗಿ ಆಲ್ ಆಫ್ ಸಡನ್ ಆ ವ್ಯಕ್ತಿಗೆ ಆಘಾತ ಆಗಿರೋದು, ಸ್ಟ್ರೆಸ್ಫುಲ್ ಆಗಿರೋದು, ಆ ವ್ಯಕ್ತಿ ನನ್ನ ಒಂದು ಬಿಲಿವಿಗೆ ಮೋಸ ಆಗಿದೆ ಅನ್ನತ್ರ ಈ ವ್ಯಕ್ತಿ ಫೀಲ್ ಮಾಡಿರೋದು ಟವರ್ ಕಾರ್ಡ್ ಅಲ್ಲಿ ತೋರಿಸ್ತಾ ಇದೆ. ಟವರ್ ಅಲ್ಲಿ ಒಂದು ಸಿಡ್ಲು ಬಂದ್ಬಿಟ್ಟು ಯಾವ ತರ ಹೊಡೆದಾಗ ಒಂದು ಟವರ್ ಮೇಲೆ ಇರುವಂತ ಜನ ಹೆಂಗ್ ಬಿದ್ದೋಗ್ತಾರೆ, ಎಷ್ಟು ಶಾಕ್ ಅಲ್ಲಿ ಇರ್ತಾರಲ್ಲ, ಅದೇ ತರ ಏನೋ ಒಂದು ಹ್ಯಾಶ್ ಟ್ರೂತ್ ಗೊತ್ತಾಗಿರ್ಬೋದು. ಅದ್ರಿಂದ ಆ ವ್ಯಕ್ತಿ ಸಡನ್ ಆಗಿ ಸ್ಟ್ರೆಸ್ ಆಗಿರೋದು, ಆಲ್ ಆಫ್ ಸಡನ್ ಶಾಕ್ ಅಲ್ಲಿ ಇರೋದು, ರಿಲೇಶನ್ಶಿಪ್ ಅಲ್ಲಿ ನನಗೆ ಏನೋ ನಾನು ಅನ್ಕೊಂಡೇ ಇರೋದು ಏನೋ ಒಂದು ಮೋಸಗಳಾಗಿದ್ದಾವೆ ಆ ತರ ಈ ವ್ಯಕ್ತಿ ಫೀಲ್ ಮಾಡ್ತಿದ್ದಾರೆ. ಬಟ್ ಏನೇ ಒಂದು ಸಿಚುವೇಶನ್ ಆಗಿದ್ರು ಕೂಡ ಅದು ಆಲ್ ಆಫ್ ಸಡನ್ಲಿ ಆಗಿರುವಂತದ್ದು. ಆ ವ್ಯಕ್ತಿ ಅಥವಾ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ನೀವ್ ಈ ತರ ಮಾಡ್ತೀರ, ಅಂದ್ರೆ ಲೈಕ್ ಅವ್ರು ಆ ತರ ಮಾಡ್ತಾರೆ ಅಥವಾ ನೀವ್ ಈ ತರ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲ್ಲ. ಆಲ್ ಆಫ್ ಸಡನ್ ಆಗ್ಬಿಟ್ಟು ಇಬ್ರು ಕೂಡ ಶಾಕ್ ಅಲ್ಲಿ ಇರ್ಬೋದು. ಇಬ್ರಿಗೂ ಕೂಡ ಏನಾಗಿದೆ ಅಂತ ಗೊತ್ತಾಗಲಿಕ್ಕೇನೆ ತುಂಬಾ ಟೈಮ್ ಹಿಡ್ದಿರ್ಬೋದು. ಆ ಶಾಕ್ ಇಂದ ಹೊರಗಡೆ ಬರೋದಕ್ಕೂ ತುಂಬಾ ಟೈಮ್ ಹಿಡ್ದಿರ್ಬೋದು. ಇಲ್ಲಿ ಟವರ್ ಬಂದು ಸಪ್ರೇಷನ್ ತೋರಿಸುತ್ತೆ, ಮತ್ತೆ ಬ್ರೇಕಪ್ ಗಳನ್ನ ತೋರಿಸುತ್ತೆ. ರಿಲೇಶನ್ಶಿಪ್ ಅಲ್ಲಿ ನೀವು ಆ ಟೈಮಲ್ಲಿ ಕೂತು ಮಾತಾಡ್ಕೊಂಡು ಬಗೆಹರಿಸ್ಕೊಂಡಿದ್ರೆ ಈ ಸಂಬಂಧ ಮತ್ತೆ ಮುಂದುವರಿತಿತ್ತೇನೋ. ಆ ಟೈಮಲ್ಲಿ ನೀವಿಬ್ರು ಆ ಕೆಲ್ಸನ ಮಾಡಿಲ್ಲ ಅಂತ ಅನ್ಸುತ್ತೆ. ಆಲ್ ಆಫ್ ಸಡನ್ ಲೈಕ್ ನೀನ್ ನೋಡ್ಕೊಳ್ಳಿ, ನಾನ್ ನೋಡ್ಕೊಳ್ತೀನಿ ಅನ್ನೋ ತರ ಒಂದು ಸೀನ್ ಕ್ರಿಯೇಟ್ ಆಗಿರ್ಬೋದು. ಅದಾಗಿ ಸ್ವಲ್ಪ ದಿನಗಳ ಆದ್ಮೇಲೆ ಕೂತು ಮಾತಾಡ್ಕೊಂಡಿದ್ರೆ ಎಲ್ಲ ಸರಿ ಹೋಗ್ತಿತ್ತೇನೋ, ಮತ್ತೆ ಈ ರಿಲೇಶನ್ಶಿಪ್ ನ ರೀಬಿಲ್ಡ್ ಮಾಡ್ಬೋದಿತ್ತು ಅಂತ ಹೇಳಿ ಫೀಲ್ ಮಾಡಿರೋದು ಇಲ್ಲಿ ಕಾಣಿಸ್ತಾ ಇದೆ. ಇಬ್ಬರಲ್ಲಿ ಯಾರೋ ಒಬ್ರು ತುಂಬಾನೇ ರೂಲ್ಸ್ ನೆಲ್ಲ ಫಾಲೋ ಮಾಡೋದು, ತುಂಬಾ ಸ್ಟ್ರಿಕ್ಟ್ ಆಗಿರೋದು, ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿರುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ ಒಂದು ನೇಚರ್ ಇನ್ನೊಬ್ಬ ಪರ್ಸನ್ಗೆ ಮೊದ್ಲು ಚೆನ್ನಾಗಿ ಅನಿಸ್ತಿತ್ತು. ಆಲ್ ಆಫ್ ಸಡನ್ ಲೈಕ್ ಸ್ವಲ್ಪ ಟೈಮ್ ಆದ್ಮೇಲೆ ಇರಿಸು ಮುರುಸು ಅಥವಾ ಈ ವ್ಯಕ್ತಿಗೆ ಏನಪ್ಪಾ ಈ ತರ ಅಂತ ಹೇಳಿ ಫೀಲ್ ಆಗಿರುವಂತ ಚಾನ್ಸಸ್ ಕೂಡ ಇದೆ. ಸೊ ನೋಡೋಣ ನೆಕ್ಸ್ಟ್ ಕಾರ್ಡ್ ಅಲ್ಲಿ ಏನ್ ಬರುತ್ತೆ ಅಂತ ಹೇಳಿ. ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು 7 ಆಫ್ ಪೆಂಟಿಕಲ್ಸ್ ಬಂದಿದೆ. 7 ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಇಲ್ಲಿ ಒಬ್ಬ ಮ್ಯಾನ್ ಯಾವ ತರ ಇದೊಂದು ಹಣದ ಕಾರ್ಡು. ಬಟ್ ರಿಲೇಶನ್ಶಿಪ್ ಅಂತ ತಗೊಂಡ್ರೆ ಲೈಕ್ ಅವರು ಕಾಯ್ತಾ ಇರ್ಬೋದು ಯಾವಾಗ ನೀವು ಬರ್ತೀರಾ ಮತ್ತೆ ರಿಟರ್ನ್, ಅಥವಾ ಈ ಬ್ರೇಕಪ್ ಸಿಚುವೇಶನ್ ಏನಿದೆ ಅಲ್ಲ ಅದು ಸರಿ ಹೋಗ್ಬೋದಾ ಅಂತ ಹೇಳಿ ಒಂದು ಬಿಲೀವ್ ಮಾಡ್ಕೊಂಡು ಫೋಕಸ್ ಮಾಡಿ ಕಾಯ್ತಾ ಇರೋದು ತುಂಬಾನೇ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಆ ಪರ್ಸನ್ ಯಾವ ತರ ವೆಯ್ಟ್ ಮಾಡ್ತಿದ್ದಾರೆ ಅಂದ್ರೆ ಲೈಕ್ ಏನು ಯಾವ ತರ ನಾವು ದುಡ್ಡಿಗೋಸ್ಕರ ದುಡ್ಡು ಯಾವಾಗ ಗ್ರೋತ್ ಆಗತ್ತೆ ಅಂತ ಹೇಳಿ ವೇಟ್ ಮಾಡ್ತಿರ್ತೀವಲ್ಲ, ಅದೇ ತರ ಈ ಪರ್ಸನ್ ಕೂಡ ಈ ರಿಲೇಶನ್ಶಿಪ್ ಅಲ್ಲಿ ಯಾವ ತರ ಲೈಕ್ ಬ್ರೇಕಪ್ ಸಿಚುವೇಶನ್ ಎಲ್ಲ ಸರಿ ಹೋಗ್ಬೋದಾ ಅಂತ ಹೇಳಿ ತುಂಬಾನೇ ಫೋಕಸ್ ಮಾಡಿ ಬಿಲೀವ್ ಮಾಡಿ ನೋಡ್ತಾ ಇದ್ದಾರೆ. ಅಂಡ್ ಇದ್ರ ಸಲುವಾಗಿ ವರ್ಕ್ ಕೂಡ ಮಾಡ್ತಿರ್ಬೋದು. ಅಂಡ್ ಕೆಲವೊಬ್ರು ತುಂಬಾನೇ ವರ್ಕ್ ಮಾಡ್ಬಿಟ್ಟು ಎಫರ್ಟ್ ಹಾಕಿ ಅದಾದ್ಮೇಲೆ ನಿಮ್ಮನ್ನ ರೀಚ್ ಆಗೋದಕ್ಕೂ ಕೂಡ ಟ್ರೈ ಮಾಡ್ತಿರ್ಬೋದು. ಅಂಡ್ ಆಲ್ಸೋ ನಿಮ್ಮನ್ನ ವಾಚ್ ಕೂಡ ಮಾಡ್ತಿರ್ಬೋದು ಅವರು, ಲೈಕ್ ನಿಮ್ ಜೀವನದಲ್ಲಿ ಏನಾಗ್ತಿದೆ, ನಿಮ್ ಜೀವನದಲ್ಲಿ ನೆಕ್ಸ್ಟ್ ಏನಾದ್ರೂ ಸ್ಟೆಪ್ಸ್ ನ ನೀವು ತಗೊಳ್ತಿದ್ದೀರಾ ಅಂತ ಹೇಳಿ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಆಗು ಹೋಗುಗಳನ್ನು ವಾಚ್ ಮಾಡ್ತಿರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ತುಂಬಾ ಫೋಕಸ್ಡ್ ಆಗಿದ್ದಾರೆ. ನಿಮ್ಮ ಸೋಷಿಯಲ್ ಮೀಡಿಯಾಗಳು, ಫೋಟೋಗಳು ಇವನ್ನೆಲ್ಲ ಚೆಕ್ ಮಾಡ್ತಿರುವಂತಹ ಸಾಧ್ಯತೆಗಳು ಇಲ್ಲಿ ಕಾಣಿಸ್ತಾ ಇದೆ.
ಅಂಡ್ ಇವರು ನೇಚರ್ನ ತುಂಬಾ ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ. ನೀವು ಇಲ್ಲ, ಅವರು ಯಾರೋ ಒಬ್ರು ನೇಚರ್ನ ತುಂಬಾ ಇಷ್ಟಪಡೋದು ಕಾಣಿಸ್ತಾ ಇದೆ. ಇವರಿಗೆ ಥಿಂಗ್ಸ್ ಎಲ್ಲ ಅರೇಂಜ್ಡ್ ಆಗಿರ್ಬೇಕು, ಯಾವ್ದು ಮೆಸ್ಅಪ್ ಆದ್ರೆ ಇಷ್ಟ ಆಗಲ್ಲ. ಇವನ್ ಪರ್ಸನ್ಸ್ ಕೂಡ ತುಂಬಾ ಅರೇಂಜ್ಡ್ ಆಗಿರ್ಬೇಕು. ಲೈಕ್ ಏನು ಒಂದಷ್ಟು ರೂಲ್ಸ್ ನ ಫಾಲೋ ಮಾಡೋ ತರ. ನಾನು ಆಲ್ರೆಡಿ ಸೆಕೆಂಡ್ ಕಾರ್ಡ್ ಅಲ್ಲೇ ಹೇಳ್ದೆ, ಯಾರೋ ಒಬ್ಬ ಪರ್ಸನ್ ತುಂಬಾ ರೂಲ್ಸ್ ಫಾಲೋ ಮಾಡೋ ತರ ಇಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿ. ಸೊ ಆ ಎನರ್ಜಿನೇ ಇಲ್ಲೂ ಕೂಡ ಕಾಣಿಸ್ತಾ ಇದೆ. ಈ ಬೇಸಿಕಲಿ ಈ ಒಂದು ರಿಲೇಶನ್ಶಿಪ್ಗೆ ಈ ಸ್ವರ್ಗನೇ ಭೂಮಿಗೆ ತಗೊಂಡ್ಬರೋ ಅಂತ ಒಂದು ಎನರ್ಜಿ ಇದೆ. ಸೊ ಆ ಎನರ್ಜಿನ ಕರೆಕ್ಟ್ ಆಗಿ ವರ್ಕ್ ಮಾಡಿಲ್ಲ ನೀವಿಬ್ರು. ಇನ್ ಕೇಸ್ ನೀವಿಬ್ರು ಅಥವಾ ಯಾರಾದ್ರೂ ಒಬ್ರು ಕೂಡ ವರ್ಕ್ ಮಾಡಿಲ್ಲ ಅಂದ್ರು ಅದು ಆ ಎನರ್ಜಿನ ತಗೊಂಡ್ಬರೋದು ತುಂಬಾ ಕಷ್ಟ ಆಗುತ್ತೆ. ಬಟ್ ಡೆಫಿನೆಟ್ಲಿ ಈ ವ್ಯಕ್ತಿ ಬಂದ್ಬಿಟ್ಟು ನಿಮ್ಮ ಕಡೆ ಫೋಕಸ್ ಮಾಡಿರೋದು, ನೋಡ್ತಾ ಇರೋದು, ಮತ್ತೆ ಆಫ್ಟರ್ ಬ್ರೇಕಪ್ ಆದ್ಮೇಲೆ ಈ ಒಂದು ರಿಲೇಶನ್ಶಿಪ್ ಪ್ಯಾಚ್ ಅಪ್ ಆಗ್ಬೋದಾ, ಏನಾದ್ರೂ ಸರಿ ಹೋಗ್ಬೋದಾ ಅಂತ ಹೇಳಿ ತುಂಬಾನೇ ವೇಟ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಯಾವ ತರ ಅಂದ್ರೆ ಸಕ್ಸಸ್ ಸಿಗೋವರೆಗೂ ಬಿಡಲ್ಲ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಈ ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಒಂದು ಫೈನಲೈಸ್ ಆಗ್ಲೇಬೇಕು. ಸೊ ಅಲ್ಲಿವರೆಗೂ ಇವರು ವೇಟ್ ಮಾಡ್ತಾರೆ, ತುಂಬಾ ಫೋಕಸ್ಡ್ ಆಗಿದ್ದಾರೆ. ಅಂಟಿಲ್ ದೇ ಯು ಗೆಟ್ ಸಕ್ಸಸ್ ಯು ವಿಲ್ ನಾಟ್ ಸ್ಟಾಪ್ ಅಂತ ಹೇಳ್ತಾರಲ್ಲ, ಆ ತರ ಈ ವ್ಯಕ್ತಿ ತುಂಬಾನೇ ಫೋಕಸ್ ಮಾಡ್ಬಿಟ್ಟು ನೋಡ್ತಾ ಇರೋದು, ವೇಟ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ. ನೀವಾಗಿರ್ಬೋದು ಅಥವಾ ಈ ಪರ್ಸನ್ ಆಗಿರ್ಬೋದು, ಯಾರೋ ಇಬ್ರಲ್ಲಿ ಒಬ್ರು ತುಂಬಾನೇ ಫೋಕಸ್ಡ್ ಆಗಿ ವರ್ಕ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ. ಸದ್ಯದ ಪರಿಸ್ಥಿತಿಲಿ ಈ ವ್ಯಕ್ತಿಗೆ ನಿಮ್ಮನ್ನ ಉಳಿಸ್ಕೋಬೇಕು ಅಂತ ಹೇಳಿ ಆಸೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ಅವರು ನಿಮಗೆ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಅನ್ನಿಸ್ತಾ ಇದೆ. ಅದಕ್ಕೆ ನಿಮ್ಮ ಆಗು ಹೋಗುಗಳನ್ನೆಲ್ಲ ತುಂಬಾನೇ ಲೈಕ್ ಏನು ನೋಡ್ತಾ ಇದ್ದಾರೆ, ತುಂಬಾ ಫೋಕಸ್ ಮಾಡಿ ನೋಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಕಾರ್ಡ್ ಬಂದು ಫೋರ್ತ್ ಕಾರ್ಡು ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಏಸ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಈ ವ್ಯಕ್ತಿ ಮತ್ತೆ ಈ ಪ್ರೀತಿಯಲ್ಲಿ ಒಂದು ಸ್ಟ್ರಾಂಗ್ ರಿಲೇಶನ್ಶಿಪ್ ನ ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಅಂಡ್ ಇವಾಗ ಏನೆಲ್ಲ ಸಿಚುವೇಶನ್ಗಳು ಆಗಿದೆಯೋ ಈ ವ್ಯಕ್ತಿ ಅದ್ರ ಸಲುವಾಗಿ ಕೆಲಸ ಮಾಡಿ ಮತ್ತೆ ರಿಲೇಶನ್ಶಿಪ್ ನ ರೀಬಿಲ್ಡ್ ಮಾಡ್ಬೋದು, ಅದಕ್ಕೆ ಟ್ರೈ ಮಾಡೋಕ್ಕೆ ಮಾಡ್ತಿರ್ಬೋದು. ಒಂದು ಸ್ಟ್ರಾಂಗ್ ರಿಲೇಶನ್ಶಿಪ್ ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ರಿಲೇಶನ್ಶಿಪ್ ಮಧ್ಯೆ ಮತ್ತೆ ಸಾಮರಸ್ಯನ ತಗೊಂಡ್ಬರೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಇಲ್ಲಿ ನೋಡಿ, ಯೂನಿವರ್ಸ್ ಕಡೆಯಿಂದಾನೇ ಲೈಕ್ ಆಫರ್ ಬಂದಿರೋ ತರ ಈ ಪ್ರೀತಿ ಅವ್ರಿಗೆ ಸಿಕ್ಕಿತ್ತು. ಆಲ್ ಆಫ್ ಸಡನ್ ಯಾರ್ದಾರ್ದು ಮಾತು ಅಥವಾ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ಇಂದ ನೀವಿಬ್ರು ದೂರ ಆಗಿರೋದು ಕಾಣಿಸ್ತಾ ಇದೆ. ಬಟ್ ಆದ್ರೆ ಈ ಪರ್ಸನ್ಗೆ ನೀವು ಕೊಟ್ಟಿರುವಂತ ಪ್ರೀತಿ, ನರಿಶಿಂಗ್ ಇದ್ಯಾವುದನ್ನು ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಅಂಡ್ ಆಲ್ಸೋ ಈ ವ್ಯಕ್ತಿ ನೀವು ಯಾವಾಗ ಬರ್ತೀರಾ ಅಂತ ಹೇಳಿ ವೇಟ್ ಮಾಡ್ತಿರೋದು ಕೂಡ ಕಾಣಿಸ್ತಾ ಇದೆ. ಅಂಡ್ ಈ ವ್ಯಕ್ತಿ ತುಂಬಾ ಫೋಕಸ್ಡ್ ಆಗಿ ನಿಮ್ ಕಡೆನೆ ನಿಗಾ ವಹಿಸ್ಬಿಟ್ಟು ಇವ್ರು ಬಂದ್ರೆ ಸಾಕಪ್ಪ, ಅವರೇ ಮಾತಾಡಿದ್ರೆ ಲೈಕ್ ಹೆಂಗಾದ್ರೂ ಚಾನ್ಸ್ ಸಿಕ್ಲಿ ಮಾತಾಡೋದಕ್ಕೆ, ಹೆಂಗಾದ್ರೂ ಕನೆಕ್ಟ್ ಆಗೋದಕ್ಕೆ ಚಾನ್ಸ್ ಸಿಕ್ಕಿದ್ರೆ ಸಾಕು ಅಂತ ವೇಟ್ ಮಾಡ್ತಿರೋದು ಕಾಣಿಸ್ತಾ ಇದೆ. ಅಂಡ್ ಫೋರ್ತ್ ಕಾರ್ಡ್ ಅಲ್ಲಿ ಕೂಡ ಅದೇ ಕಾಣಿಸ್ತಾ ಇದೆ. ಫೋರ್ತ್ ಕಾರ್ಡ್ ಅಲ್ಲಿ ಈ ವ್ಯಕ್ತಿ ನನಗೆ ಈ ಪ್ರೀತಿ ಸಿಕ್ಕಿದ್ದು ಯೂನಿವರ್ಸ್ ಕಡೆಯಿಂದ, ದೇವ್ರ ಕಡೆಯಿಂದಾನೇ ಸಿಕ್ಕಿರುವಂತ ಇಷ್ಟೊಂದು ಪ್ರೀಶಿಯಸ್ ಆಗಿರೋ ಪ್ರೀತಿನ ನಾನು ಕಳ್ಕೊಳ್ಬಾರ್ದು. ಇದನ್ನ ಹೆಂಗಾದ್ರೂ ಮಾಡಿ ಕಾಪಾಡ್ಕೊಂಡು ರೀಬಿಲ್ಡ್ ಮಾಡ್ಬೇಕು. ಮತ್ತೆ ನಮ್ಮ ಒಂದು ಜೀವನದಲ್ಲಿ ಅಥವಾ ನಮ್ಮ ಒಂದು ರಿಲೇಶನ್ಶಿಪ್ ಮಧ್ಯೆ ಮೊದ್ಲಿನ ತರಾನೇ ಆಗ್ಬೇಕು, ಸ್ಟೆಬಿಲಿಟಿ ಬರ್ಬೇಕು, ನಾವು ಒಬ್ಬರನ್ನೊಬ್ರು ಅನುಸರಿಸ್ಕೊಂಡು ಹೋಗ್ಬೇಕು. ಸೊ ಈ ತರ ಎಲ್ಲ ಮಾಡೋಣ ಅಂತ ಹೇಳಿ ಈ ವ್ಯಕ್ತಿ ಪ್ಲಾನ್ ಮಾಡ್ತಿದ್ದಾರೆ. ಸೊ ನಿಮ್ ಕಡೆ ಬರುವಂತ ಚಾನ್ಸಸ್ ಇದೆ. ಬಟ್ ಈ ವ್ಯಕ್ತಿ ಕಾಯ್ತಾ ಇದ್ದಾರೆ, ನೀವಾಗೆ ಏನಾದ್ರು ಒಂಚೂರು ಸಿಗ್ನಲ್ ಕೊಟ್ರೆ ಬಂದ್ಬಿಡೋಣ ಅಂತ ಹೇಳಿ. ಯಾರೆಲ್ಲ ರೀಕನ್ಸಿಲೇಷನ್ಗೆ ರೀಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರಾ, ನೋಡ್ತಾ ಇದ್ದೀರಾ, ನಿಮ್ ವ್ಯಕ್ತಿನೂ ಕೂಡ ರೆಡಿ ಇದ್ದಾರೆ ಅಂತ ಅನ್ಸುತ್ತೆ. ದಯವಿಟ್ಟು ಅದ್ರ ಸಲುವಾಗಿ ನೀವು ವರ್ಕ್ ಮಾಡೋದ್ರಿಂದ ನಿಮ್ಗೆ ಪಾಸಿಟಿವ್ ರಿಸಲ್ಟ್ ಗಳು ಬರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಬಿಕಾಸ್ ಆ ಕಡೆಯಿಂದಾನು ಪಾಸಿಟಿವ್ ಆಗಿ ಒಂದು ಏನು ರೆಸ್ಪಾಂಡ್ ಇದ್ದಾಗ ಈ ವ್ಯಕ್ತಿನೂ ಕೂಡ ನಿಮ್ ಕಡೆಯಿಂದಾನು ವರ್ಕ್ ಮಾಡ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ಅವರ ರಿಲೇಶನ್ಶಿಪ್ ಏನಿತ್ತು ಅದು ರೀಬಿಲ್ಡ್ ಮಾಡೋದಕ್ಕೆ ಡೆಫಿನೆಟ್ಲಿ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಇಲ್ಲಿ ಪರ್ಸನ್ಗೆ ನಿಮ್ಮನ್ನ ಕಳ್ಕೊಳ್ಳೋದಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ, ಅದಂತೂ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇನ್ನು ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಸ್ಟ್ರೆಂತ್ ತೋರಿಸ್ತಾ ಇದೆ. ಸ್ಟ್ರೆಂತ್ ಬಂದ್ಬಿಟ್ಟು ಇನ್ನರ್ ಸ್ಟ್ರೆಂತ್ ನ ಯಾವಾಗ್ಲೂ ರೆಪ್ರೆಸೆಂಟ್ ಮಾಡುತ್ತೆ. ನಿಮ್ಮ ಅಥವಾ ಅವರ ಇನ್ನರ್ ಸ್ಟ್ರೆಂತ್ ತುಂಬಾನೇ ಚೆನ್ನಾಗಿದೆ ಅಂತ ಅನ್ಸುತ್ತೆ. ನೀವು ಬ್ರೇಕಪ್ ಸಿಚುವೇಶನ್ ಅಲ್ಲಿ ಇವನ್ ಡಿಸ್ಟರ್ಬ್ ಆಗಿದ್ರು ಕೂಡ ಟೈಮ್ ತಗೊಂಡ್ಬಿಟ್ಟು ನೀವು ಮತ್ತೆ ರೀಬಿಲ್ಡ್ ಮಾಡ್ಕೊಂಡಿರೋದು, ಮತ್ತೆ ಬ್ಯಾಕ್ ಟು ಲೈಫ್ ಆಗಿರೋದು,
ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸ್ಟ್ರೆಂತ್ ಅಗೇನ್ ಮತ್ತೆ ಇನ್ನರ್ ಸ್ಟ್ರೆಂತ್ ನ ರೆಪ್ರೆಸೆಂಟ್ ಮಾಡುತ್ತೆ. ಮತ್ತೆ ಯೂನಿವರ್ಸ್ ಕಡೆಯಿಂದ ನಿಮಗೆ ಸ್ವಲ್ಪ ಪೇಷನ್ಸ್ ಇಂದ ಇರಿ. ನಿಮ್ಮ ವಿಲ್ ಪವರ್ ತುಂಬಾನೇ ಚೆನ್ನಾಗಿದೆ, ನಿಮ್ಮ ಇಂಟರ್ನಲ್ ಸ್ಟ್ರೆಂತ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ. ನೀವು ಮತ್ತೆ ಅವರು ಇಬ್ರು ಸೆಲ್ಫ್ ರೆಸ್ಪೆಕ್ಟ್ ನ ತುಂಬಾನೇ ಲೈಕ್ ನಿಮಗೆ ಸೆಲ್ಫ್ ರೆಸ್ಪೆಕ್ಟ್ ಬೇಕು ಅನ್ನೋ ತರ ಎಕ್ಸ್ಪೆಕ್ಟ್ ಮಾಡುವಂತ ಒಂದು ಪರ್ಸನಾಲಿಟಿಗಳು. ನಿಮ್ಗೆ ನಿಮ್ದೇ ಆದ ಕಂಪ್ಯಾಷನ್ಸ್ ಇದೆ. ಇನ್ನು ಬ್ರೇಕಪ್ ಸಿಚುವೇಶನ್ ಅಲ್ಲಿ ನಿಮ್ಮಿಬ್ರಿಗೂ ತುಂಬಾನೇ ಮೆಂಟಲಿ ಸ್ಟೆಬಿಲಿಟಿ ಅಂದ್ರೆ ಮೆಂಟಲ್ ಒಂದು ಡಿಸ್ಟರ್ಬ್ ಆಗಿರ್ತಾರಲ್ಲ, ಅದು ಸ್ಟೇಬಲ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಅದನ್ನು ನೀವು ಆಲ್ರೆಡಿ ಹ್ಯಾಂಡಲ್ ಮಾಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಅಂಡ್ ಇದು ಲೈಕ್ ಯೂನಿವರ್ಸ್ ಕೂಡ ಅದನ್ನೇ ಹೇಳ್ತಿರೋದು, ನಿಮ್ಮಿಬ್ರಿಗೂ ಇಂಟರ್ನಲ್ ಸ್ಟ್ರೆಂತ್ ತುಂಬಾನೇ ಚೆನ್ನಾಗಿದೆ. ಲೈಕ್ ವರ್ಕ್ ಆನ್ ಇಟ್ ಅಂಡ್ ಕೂತು ಮಾತಾಡಿ ಬ್ರೇಕಪ್ ಸಿಚುವೇಶನ್ ಅಲ್ಲಿ. ಇನ್ ಕೇಸ್ ಆ ತರ ಮಾಡಿಲ್ಲ ಅಂದ್ರೆ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು. ಇಲ್ಲಿ ಆಲ್ರೆಡಿ ಆ ಪರ್ಸನ್ ನಿಮ್ ಕಡೆ ಬರೋದಕ್ಕೆ ರೆಡಿ ಇರೋದ್ರಿಂದ ನೀವು ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ಅವರು ಬರೋ ಅಂತ ಚಾನ್ಸಸ್ ಇದೆ. ಪಾಸಿಟಿವ್ ಆಗಿ ಇಲ್ಲಿ ಕಾರ್ಡ್ಸ್ ತೋರಿಸ್ತಾ ಇದೆ. ನಿಮ್ಮ ಸ್ಟೆಬಿಲಿಟಿ ಅಂದ್ರೆ ಮೆಂಟಲ್ ಸ್ಟೆಬಿಲಿಟಿನ ಲೈಕ್ ಹೀಲ್ ಮಾಡ್ಕೊಂಡು, ಬ್ರೇಕಪ್ ಸಿಚುವೇಶನ್ ಇಂದ ಡಿಸ್ಟರ್ಬ್ ಆಗಿದ್ರೆ ಅದನ್ನ ಹೀಲ್ ಮಾಡ್ಕೊಳ್ಳಿ. ಆ ಪರ್ಸನ್ ಕೂಡ ಹೀಲ್ ಆಗ್ತಾ ಇದಾರೆ ಆ ಸೈಡ್ ಇಂದ. ಸೊ ಇವಾಗ ಪಾಸಿಟಿವ್ ಕಾರ್ಡ್ಗಳೇ ತೋರಿಸಿದೆ, ಏಸ್ ಆಫ್ ಪೆಂಟಿಕಲ್ಸ್ ಮತ್ತೆ ಲೈಕ್ ಎಂಪ್ರೆಸ್, ನೀವು ಯಾವ ತರ ಅವ್ರಿಗೆ ಪ್ರೀತಿ ಕೊಟ್ಟಿದ್ರಿ. ಅಂಡ್ 7 ಆಫ್ ಪೆಂಟಿಕಲ್ಸ್ ಬಂದು ಆ ವ್ಯಕ್ತಿ ನಿಮ್ಗೋಸ್ಕರ ವೆಯ್ಟ್ ಮಾಡ್ತಿರೋದು. ಇದೆಲ್ಲ ಪಾಸಿಟಿವ್ ಕಾರ್ಡ್ಗಳು. ಟವರ್ ಬಂದು ಹಿಂದೆ ಆಗಿರುವಂತ ಒಂದು ಇನ್ಸಿಡೆಂಟ್ ನ ರೆಪ್ರೆಸೆಂಟ್ ಮಾಡುತ್ತೆ. ಬಟ್ ಅದರ್ ದನ್ ದಟ್ ಎಲ್ಲಾ ಕಾರ್ಡ್ಸ್ಗಳು ತುಂಬಾ ಪಾಸಿಟಿವ್ ಆಗಿ ನಿಮ್ಗೆ ರೆಸ್ಪಾಂಡ್ ಕೊಡ್ತಾ ಇದೆ. ಅಂಡ್ ಯೂನಿವರ್ಸ್ ಇಂದ ಕೂಡ ನಿಮ್ಮ ಒಂದು ಬಲ, ನಿಮ್ಮ ಸ್ಟ್ರೆಂತ್ ಯಾವ್ದಿದೆ ಅಂತ ಯೂನಿವರ್ಸ್ ಕೂಡ ತೋರಿಸಿದ್ದಾರೆ. ಡೆಫಿನೆಟ್ಲಿ ಆ ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡೋದಾದ್ರೆ ಮಾತಾಡಿ, ಕೂತು ಮಾತಾಡೋಣ ಅಂತ ಟ್ರೈ ಮಾಡಿ. ಇನ್ ಕೇಸ್ ಏನೆಲ್ಲ ಆಗಿ ನಿಮ್ಮಿಬ್ರ ಮಧ್ಯೆ ಬ್ರೇಕಪ್ ಆಗಿರುತ್ತೆ, ಡೆಫಿನೆಟ್ಲಿ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆಯ ಟೈಮ್ ಅಂತ ನನಗೆ ಅನ್ನಿಸ್ತಾ ಇದೆ. ಅಂಡ್ ಇದೆಲ್ಲ ಬಂದ್ಬಿಟ್ಟು ಸಿಚುವೇಶನಲ್ ಕಾರ್ಡು. ಈ ಒಂದು ಸಿಚುವೇಶನ್ ಅಲ್ಲಿ ನೀವು ಮಾತಾಡಿದ್ರೆ ಡೆಫಿನೆಟ್ಲಿ ಆಗತ್ತೆ ಅಂತ ಕಾರ್ಡ್ಸ್ ಗಳು ತೋರಿಸ್ತಾ ಇದೆ. ಅಂಡ್ ಯಾರೆಲ್ಲ ಫಸ್ಟ್ ಟೈಮ್ ನಿಮ್ ಚಾನಲ್ ನೋಡ್ತಿದ್ರ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ಸ್ ಬೇಕು, ನನ್ನ ಒಂದು ವಾಟ್ಸ್ಆಪ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ನೀವು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಾನು ನಿಮ್ಗೆ ಪರ್ಸನಲ್ ರೀಡಿಂಗ್ಸ್ ನ ಮಾಡ್ಕೊಡ್ತೀನಿ. ಅದು ಪೇಯ್ಡ್ ಪರ್ಸನಲ್ ರೀಡಿಂಗ್ಸ್ ಆಗಿರುತ್ತೆ. ಅಂಡ್ ಮತ್ತೆ ಮುಂದಿನ ರೀಡಿಂಗ್ ಅಲ್ಲಿ ಸಿಗೋಣ. ಮುಂದೆನೆ ಇದೇ ತರ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.